Welcome back to my YouTube channel. Today we discuss about electrical utility question paper review. ಅಂದರೆ ಕ್ವಶನ್ ಪೇಪರಲ್ಲಿ ಏನೇನು ಬರುತ್ತೆ, ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ನೋಡ್ತಾ ಹೋಗೋಣ. ಸೊ ಸೆಕ್ಷನ್ ವೈಸ್ ಅಂದರೆ ಕ್ವಶನ್ ಪೇಪರಲ್ಲಿ 5 ಸೆಕ್ಷನ್ ಇದೆ ನಿಮಗೆ ಗೊತ್ತಿರೋ ಹಾಗೆ. ಇವತ್ತು ನಾವು ಸೆಕ್ಷನ್ 1ನಲ್ಲಿ ಏನೇನು ಕ್ವಶನ್ ಬರುತ್ತೆ ಆ ಕ್ವಶನ್ ಬಗ್ಗೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದು ಸೆಕ್ಷನ್ 1ನಲ್ಲಿ ಸೊ ಥಿಯರಿಟಿಕಲ್ ಕ್ವಶನ್ನು ಮತ್ತು ಪ್ರಾಬ್ಲಮ್ ಎರಡೂ ಬರುತ್ತೆ. ಸೊ ನೀವು ನೋಡ್ತಾ ಹೋದ್ರೆ ನಮ್ಗೆ ಹಳೆಯ ವಿಡಿಯೋದಲ್ಲಿ ನಾನು ಆಲ್ರೆಡಿ ಥಿಯರಿಟಿಕಲ್ ಕ್ವಶನ್ನು ಪ್ರಾಬ್ಲಮ್ ಏನು ಬರುತ್ತೆ ಅಂತೇಳಿ ಕೊಟ್ಟಿದ್ದೀನಿ. ಇದರಲ್ಲಿ ನಾನು ಮೇಜರಾಗಿ ಈಗ ಸೈಜ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಡಿ ಜಿ ಸೆಟ್ಟನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ಯಾವ ಸ್ಟೆಪ್ ಬರುತ್ತೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಟೆಪ್ 1 ಕ್ಯಾಲ್ಕುಲೇಟ್ ಟೋಟಲ್ ಲೋಡ್. ಸೊ ಫಸ್ಟ್ ಸ್ಟೆಪ್ ಟೋಟಲ್ ಲೋಡನ್ನು ಕ್ಯಾಲ್ಕುಲೇಟ್ ಮಾಡೋದು. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಟೋಟಲ್ ಲೋಡನ್ನು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ಕಿಲೋ ವ್ಯಾಟಿಂದ ಕೆ ವಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಟ್ರಾನ್ಸ್ಫಾರ್ಮರು ಮತ್ತು ಡಿ ಜಿ ಎರಡು ಕೂಡ ನಾವು ಕೆ ವಿಯಲ್ಲಿ ನೋಡ್ತೀವಿ. ನೀವು ನೋಡ್ತಾ ಹೋಗ್ಬೋದು ಈ ಯೂನಿಟ್ ಆಫ್ ಟ್ರಾನ್ಸ್ಫಾರ್ಮರ್ ಮತ್ತು ಡಿ ಜಿದು ಕೆ ವಿಯಲ್ಲಿರುತ್ತೆ. ನೆಕ್ಸ್ಟ್ ಸ್ಟೆಪ್ 3ದಲ್ಲಿ ಮ್ಯಾಕ್ಸಿಮಮ್ ಡಿಮ್ಯಾಂಡನ್ನು ಕಂಡುಹಿಡ್ಕೋಬೇಕಾಗತ್ತೆ. ಅದನ್ನು ಹೇಗೆ ಕಂಡುಹಿಡಿಯಪ್ಪ ಅಂತಂದರೆ ಕನೆಕ್ಟೆಡ್ ಲೋಡ್ ಇಂಟು ಡಿಮ್ಯಾಂಡ್ ಫ್ಯಾಕ್ಟರ್. ಸೊ ಕನೆಕ್ಟೆಡ್ ಲೋಡ್ ಅಂದರೆ ಆಲ್ರೆಡಿ ನಾವು ಕಂಡುಹಿಡ್ದಿರೋಂಥ ಕಿಲೋವ್ಯಾಟನ್ನು ಕೆ ವಿಗೆ ಕನ್ವರ್ಟ್ ಮಾಡ್ಕೊಡ್ತೀವಿ, ಅದು ನಮಗೆ ಕನೆಕ್ಟೆಡ್ ಲೋಡ್. ಆ ಲೋಡನ್ನ ನಾವು ಇಂಟು ಡಿಮ್ಯಾಂಡ್ ಫ್ಯಾಕ್ಟರ್ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಸಿಗುತ್ತೆ. ನೆಕ್ಸ್ಟು ಸ್ಟೆಪ್ 3B ಅಂತ ಹಾಕಿದ್ದೀನಿ, ರಿಕ್ವೈರ್ಡ್ ಕೆಪಾಸಿಟಿ ಆಫ್ ಟ್ರಾನ್ಸ್ಫಾರ್ಮರ್ ಆರ್ ಡಿ ಜಿ. ಸೊ ಇದನ್ನು ಹೇಗೆ ಕಂಡುಹಿಡಿತೀವಪ್ಪ ಅಂದರೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಡಿವೈಡೆಡ್ ಬೈ ಡೈವರ್ಸಿಟಿ ಫ್ಯಾಕ್ಟ್ರು. ಅಂದರೆ ಡೈವರ್ಸಿಟಿ ಫ್ಯಾಕ್ಟ್ರು ಎಲ್ಲ ಟೈಮಿಗೆ ಕೊಟ್ಟಿರಲ್ಲ. ನಮಗೆ ಕೆಲವು ಪ್ರಾಬ್ಲಮಲ್ಲಿ ನೋಡಿದರೆ ಟ್ರಾನ್ಸ್ಫಾರ್ಮರಲ್ಲಿ ಡೈವರ್ಸಿಟಿ ಫ್ಯಾಕ್ಟ್ರ್ ಅಪ್ಲೈ ಮಾಡಲ್ಲ. ನಮ್ಮ ಪ್ರಾಬ್ಲಮಲ್ಲಿ ಏನಾದ್ರು ಪರ್ಟಿಕ್ಯುಲರ್ ಡೈವರ್ಸಿಟಿ ಫ್ಯಾಕ್ಟ್ರ್ ಅಂತ ಕೊಟ್ಟರೆ ಸ್ಟೆಪ್ 3Bನ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಸ್ಟೆಪ್ 4ಗೆ ಹೋಗಬೇಕು. ಡೈವರ್ಸಿಟಿ ಫ್ಯಾಕ್ಟ್ರ್ ಕೊಟ್ಟರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಕೊಡಲಿಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಸ್ಟೆಪ್ 4ಗೆ ಹೋಗಬೇಕು. ಬಟ್ ಡಿ ಜಿಗೆ ನಾವು ಡೈವರ್ಸಿಟಿ ಫ್ಯಾಕ್ಟ್ರನ್ನ ಅಪ್ಲೈ ಮಾಡ್ತೀವಿ ಡಿ ಜಿ ಸೆಟ್ ಕ್ಯಾಲ್ಕುಲೇಟ್ ಮಾಡುವಾಗ. ಇದಕ್ಕೆ ನಾನು ಇಲ್ಲಿ 2 ಸ್ಟೆಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಡಿ ಜಿ ಎರಡೂ ಕೂಡ ನಾನು ಸೇರಿಸಿ ಇಲ್ಲಿ ಮಾಡ್ತಾ ಹೋಗ್ತಿರೋದು. ನಿಮಗೆ ಮೊದಲೇ ಹೇಳ್ದಂಗೆ ಡೈವರ್ಸಿಟಿ ಫ್ಯಾಕ್ಟ್ರ್ ಟ್ರಾನ್ಸ್ಫಾರ್ಮರಲ್ಲಿ ಅವ್ರ ಕ್ವಶನ್ ಪೇಪರಲ್ಲಿ ಇಂಡಿಕೇಟ್ ಮಾಡಿದರೆ ಮಾತ್ರ ಸ್ಟೆಪ್ 3B ಮಾಡಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಕಂಡುಹಿಡಿದ ತಕ್ಷಣ ಸ್ಟೆಪ್ 4ಗೆ ಹೋಗ್ತೀವಿ. ಸ್ಟೆಪ್ 4 ಏನಪ್ಪ ಅಂದರೆ ಅಲೋಯನ್ಸ್ ಫಾರ್ ಫ್ಯೂಚರ್ ಎಕ್ಸ್ಟೆನ್ಷನ್ ಅಟ್ 25% ರಿಕ್ವೈರ್ಡ್ ಕೆಪಾಸಿಟಿ. ಏನು ಕೆಪಾಸಿಟಿ ಬಂದಿರುತ್ತೆ ಅದಕ್ಕೆ 25%ನ್ನು ಆ್ಯಡ್ ಮಾಡ್ತೀವಿ. ಇದು ಏನಕ್ಕೆ ಅಂದರೆ ಮುಂದೆ ಫ್ಯೂಚರ್ ಎಕ್ಸ್ಪೆನ್ಷನ್ ಮತ್ತು ಲೋಡ್ ಏನಾದರೂ ಆ್ಯಡ್ ಆಗ್ಬೋದು. ಆ ಲೋಡ್ ಏನಾದರೂ ಆ್ಯಡ್ ಆದರೆ ನಮಗೆ ಮತ್ತೆ ಟ್ರಾನ್ಸ್ಫಾರ್ಮರ್ನ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಆ ರಿಕಾರ್ಡ್ಗೆ ನಾವು 25%ಇಂದ ಮಾಡ್ಕೋತೀವಿ. 20% ಮಾಡಿದ್ರು ನೋ ಪ್ರಾಬ್ಲಮ್. ಕೆಲವು ಪ್ರಾಬ್ಲಮನ್ನು ನೀವು ಅದನ್ನು 20% ತೊಗೊಂಡ್ರು ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಫ್ಯೂಚರ್ ಎಕ್ಸ್ಪೆನ್ಷನ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ 5ಯಲ್ಲಿ ಹೆನ್ಸ್ ಕೆಪಾಸಿಟಿ ಆಫ್ ಟ್ರಾನ್ಸ್ಫಾರ್ಮರ್ ಅಂದರೆ ಕೆಪಾಸಿಟಿ ಆಫ್ ಟ್ರಾನ್ಸ್ಫಾರ್ಮರ್ನ ಕಂಡುಹಿಡಿಯೋಕ್ಕೆ ಹೇಗೆ ಆಲ್ರೆಡಿ ನಮಗೆ ಕನೆಕ್ಟೆಡ್ ಲೋಡ್ ಇಷ್ಟಂತ ಗೊತ್ತಿದೆ, ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಗೊತ್ತಿದೆ, ಪ್ಲಸ್ ಅದಕ್ಕೆ ಫ್ಯೂಚರ್ ಎಕ್ಸ್ಟೆನ್ಷನ್ ಏನು ಮಾಡ್ತೀವಿ ಅದನ್ನು ಆಡ್ ಮಾಡ್ತಾ ಹೋಗಬೇಕು. ಸೊ ಇದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದ್ದರೆ ನಾನು ಮುಂದೆ ಹೋಗ್ತಾ ವೀಡಿಯೋದಲ್ಲಿ ಹೇಳ್ತೀನಿ ಹೇಗೆ ಮಾಡಬೇಕು ಅಂತ. ಒಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಯು ಕ್ಯಾನ್ ನೋಟಿಸ್ ದಟ್ ವಾಟ್ ಆರ್ ದ ಸ್ಟೆಪ್ ಇಸ್ ಕಮಿಂಗ್ ಫ್ರಮ್ ಕ್ಯಾಲ್ಕುಲೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಡಿ ಜಿ ಸೆಟ್. ಇದನ್ನು ಫಸ್ಟ್ ನೋಡ್ತಾ ಹೋಗಿ. ನೆಕ್ಸ್ಟ್ ಕನೆಕ್ಟೆಡ್ ಲೋಡ್ ಟೋಟಲ್ ಕ್ಯಾಲ್ಕುಲೇಟೆಡ್ ಕೆಪಾಸಿಟಿ. ಸೊ ಅದನ್ನು ಹೇಗೆ ಮಾಡೋದಪ್ಪ ಅಂದರೆ ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಆಫ್ ಟ್ರಾನ್ಸ್ಫಾರ್ಮರ್ ಆರ್ ಡಿ ಜಿ ಸೆಟ್ ಡಿವೈಡೆಡ್ ಬೈ ಎಫಿಷಿಯನ್ಸಿ ಹೇಗೆ ಹಾಕ್ತೀವಪ್ಪ ಅಂದರೆ ಟ್ರಾನ್ಸ್ಫಾರ್ಮರ್ ನಮಗೆ 100% ಔಟ್ಪುಟ್ ಯಾವುದು ಕೊಡೋಲ್ಲ. ಅದಕ್ಕೆ ನಾವು ಎಷ್ಟು ಎಫಿಷಿಯನ್ಸಿ ಅಂತ ನೋಡಿಕೊಂಡು ಅದರ ಮೇಲೆ ಫೈನಲ್ ಕೆಪಾಸಿಟಿ ಎಷ್ಟು ಬೇಕಾಗುತ್ತೆ ಅಂತ ನಾವು ಕಂಡುಹಿಡಿತಿರೋದು. ಟೋಟಲ್ ಕ್ಯಾಲ್ಕುಲೇಟೆಡ್ ಕೆಪಾಸಿಟಿ is equal to capacity of transformer divided by efficiency
ಹಾಕಿ ನಾವು ಫೈನಲ್ ಆನ್ಸರ್ನ ತೊಗೋತೀವಿ. ಸೊ ಇದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದ್ದರೆ ನೆಕ್ಸ್ಟ್ ನಾನು ಸ್ಲೈಡಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹೇಗೆ ನಿಮಗೆ ಮಾಡ್ತಾ ಹೋಗ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಆಗಿ ಇಲ್ಲೊಂದು ಪ್ರಾಬ್ಲಮ್ ಮಾಡ್ತಾ ಹೋಗೋಣ. ಒಂದು ಟ್ರಾನ್ಸ್ಫಾರ್ಮರ್ದು ಲೋಡ್ ಕೊಟ್ಟಿರ್ತಾರೆ ಅಥವಾ ಡಿ ಜಿದು ಲೋಡ್ ಕೊಟ್ಟಿರ್ತಾರೆ. ಅದು ಕೊಟ್ಟಿದ್ದರೆ ಹೇಗೆ ಮಾಡ್ತಾ ಹೋಗೋದು ಅಂತ ನೋಡೋಣ. ದ ಲೋಡ್ ಡೀಟೇಲ್ಸ್ ಆಫ್ ಅಪಾರ್ಟ್ಮೆಂಟ್ ಆರ್ ಆಸ್ ಫಾಲೋಸ್. ಈ ಥರ ಲೋಡ್ ಕೊಟ್ಟಿರ್ತಾರೆ. ಟೋಟಲ್ ನಂಬರ್ ಆಫ್ ಹೌಸ್, ಇದು ಆಲ್ರೆಡಿ ನಮಗೆ ತುಂಬ ಕ್ವಶನ್ ಪೇಪರ್ ನೋಡಿದ್ರೆ ರಿಪೀಟೆಡಾಗಿ ಈ ಥರ ಕ್ವಶನ್ ಕೊಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಹೌಸ್ 14 ಮತ್ತು ಕನೆಕ್ಟೆಡ್ ಲೋಡ್ ಆಫ್ ಈಚ್ ಹೌಸ್ 5 ಕಿಲೋವ್ಯಾಟ್. ಎಮರ್ಜೆನ್ಸಿ ಲೈಟಿಂಗ್ ಆಫ್ ಈಚ್ ಹೌಸ್ 100 ವ್ಯಾಟ್. ಕಾಮನ್ ಏರಿಯಾ ಲೈಟಿಂಗ್ 50 ನಂಬರ್ಸ್ ಆಫ್ 10 ವ್ಯಾಟ್ LED ಫಿಟ್ಟಿಂಗ್. ಕಾಮನ್ ಏರಿಯಾ ರಾ ಪವರ್ is equal to 2 ಕಿಲೋವ್ಯಾಟ್. ಬೋರ್ವೆಲ್ ಪಂಪ್ 3 phase 3 HP 1 ನಂಬರ್ ಆ್ಯಂಡ್ 3 phase 2 HP 1 ನಂಬರ್. ಟೋಟಲ್ 5 HP ಬೋರ್ವೆಲ್ ಪಂಪ್ ಇದೆ. ಹಾಗೆ ಲಿಫ್ಟ್ ಕೂಡ 5 HP 1 ನಂಬರ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು, ಅವ್ರ ಕ್ವಶನಲ್ಲಿ ಲಾಸ್ಟಲ್ಲಿ ಕೊಡ್ತಾರೆ ಡಿಟರ್ಮಿನ್ ಟೋಟಲ್ ಕನೆಕ್ಟೆಡ್ ಲೋಡ್. ಟೋಟಲ್ ಕನೆಕ್ಟೆಡ್ ಲೋಡನ್ನು ಕಂಡುಹಿಡಿಬೇಕು. ಮತ್ತೆ ಕ್ವಶನ್ ಕಂಟಿನ್ಯೂ ಆಗುತ್ತೆ. ಸೆಲೆಕ್ಟ್ ಸೂಟಬಲ್ ಟ್ರಾನ್ಸ್ಫಾರ್ಮರ್, ಅಸ್ಯೂಮ್ ಡಿಮ್ಯಾಂಡ್ ಫ್ಯಾಕ್ಟರ್ ಈಸ್ ಆ್ಯಸ್ ಎ 0.7 ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ 95%. ಸೊ ಇದು ನಮಗೆ ಕೊಟ್ಟಿರೋಂಥ ಪ್ರಾಬ್ಲಮ್ಮು. ಇದನ್ನು ನೋಡ್ತಾ ಹೋದರೆ ನಾವು ಮೇಲ್ಗಡೆ ನಿಮಗೆ ತೋರಿಸಿದಂಥ ಸ್ಟೆಪ್ಪಿಗೆ ಹೇಗೆ ಇದನ್ನು ಅಪ್ಲೈ ಮಾಡೋದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಥವಾ ಡೈರೆಕ್ಟಾಗಿ ನಿಮಗೆ ಲೋಡನ್ನು ಡೈರೆಕ್ಟಾಗಿ ಕೊಟ್ಟರೆ, ಲೋಡನ್ನು ಫಾರ್ ಎಕ್ಸಾಂಪಲ್ 50 KVA 50 ಕಿಲೋವ್ಯಾಟ್ ಲೋಡ್ ಇದೆ, ಅದಕ್ಕೆ ನಿಮಗೆ ಟ್ರಾನ್ಸ್ಫಾರ್ಮರ್ ಕಂಡಿದ್ದೀರಿ ಅಂದರೆ ಅದಕ್ಕೆ ನಾವು ಕನೆಕ್ಟೆಡ್ ಲೋಡ್ ಆಲ್ರೆಡಿ ಅವರು ಕ್ಯಾಲ್ಕುಲೇಟ್ ಮಾಡಿಕೊಟ್ಟು ಅದು ಮುಂದಕ್ಕೆ ಮಾಡ್ತಾ ಹೋಗ್ಬೋದು. ಅದನ್ನೆಲ್ಲ ನಿಮಗೆ ಈಸಿ ಇದೆ, ಅದನ್ನೆಲ್ಲ ನಾನು ನೋಟ್ಸಲ್ಲಿ ಹಾಕಿದ್ದೀನಿ, ನೀವು ನೋಟ್ಸಲ್ಲಿ ನೋಡ್ತಾ ಹೋಗ್ಬೋದು. ಬಟ್ ಈ ಥರ ಕೊಟ್ಟಾಗ ಹೇಗೆ ಮಾಡೋದು ಅಂತ ನಿಮಗೆ ನಾನು ಒನ್ ಬೈ ಹೇಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಇದು ಕ್ವಶನ್ ಇದು ನೀವು ನೋಡಿದ್ದೀರಾ. ನೆಕ್ಸ್ಟ್ ಮುಂದೆ ಬರ್ತಾ ಸೊಲ್ಯೂಷನಿಗೆ ಬಂದರೆ ಸ್ಟೆಪ್ 1 ನಿಮಗೆ ಪ್ರೀವಿಯಸಲ್ಲಿ ಹೇಳಿದ್ದೆ. ಫಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಟೋಟಲ್ ಲೋಡ್. ಸೊ ಟೋಟಲ್ ಲೋಡ್ ಕ್ಯಾಲ್ಕುಲೇಟ್ ಮಾಡುವಾಗ ಫಸ್ಟು ಟೋಟಲ್ ನಂಬರ್ ಆಫ್ ಹೌಸ್ ಎಷ್ಟಿದೆ ಬರ್ಕೊಳ್ಳೋಣ. ಹಾಗೆ ಕನೆಕ್ಟೆಡ್ ಲೋಡ್ ಆಫ್ ಈಚ್ ಹೌಸ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ 5 ಕಿಲೋವ್ಯಾಟ್. ಬಟ್ ಎಷ್ಟು ಹೋಮ್ ಇದೆ ಅದರಲ್ಲಿ 14 ಹೋಮ್ಸ್ ಇದೆ. ಅದಕ್ಕೆ 5000 ಇಂಟು 14 ಮಾಡಿದ್ರೆ 70,000 ವ್ಯಾಟ್ ಬರುತ್ತೆ. ಅದನ್ನು ಡೈರೆಕ್ಟಾಗಿ ನಾನು ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡಿ ಬರೆದಿದ್ದೀನಿ 70 ಕಿಲೋವ್ಯಾಟ್. ಮತ್ತು ಎಮರ್ಜೆನ್ಸಿ ಲೈಟಿಂಗ್ ಆಫ್ ಈಚ್ ಹೌಸ್, ಅಲ್ಲಿ ಪರ್ಟಿಕ್ಯುಲರ್ ಹೇಳಿದರೆ ಈಚ್ ಹೌಸ್ ಒಂದು ಮನೆಯಲ್ಲಿ 100 ವ್ಯಾಟ್ ಅಂತ ಹೇಳಿದ್ದಾರೆ. ಟೋಟಲ್ ಮನೆ ಬಂದು 14. 100 ಇಂಟು 14 ಮಾಡಿದರೆ ನಮಗೆ 1400 ವ್ಯಾಟ್ ಬರುತ್ತೆ. ಅದನ್ನು 1.4 ಕಿಲೋವ್ಯಾಟಿಗೆ ಹಾಕಿದ್ದೀನಿ. ಹಾಗೆ ಕಾಮನ್ ಏರಿಯಾ ಲೈಟಿಂಗ್ 50 ನಂಬರ್ಸ್ ಇದೆ. ಒಂದು ವ್ಯಾಟ್ ಬಂದು 10 ವ್ಯಾಟು. ಸೊ ಕಾಮನ್ 50 ನಂಬರ್ಸ್ ಇಂಟು 10 ಮಾಡಿದ್ರೆ 500 ವ್ಯಾಟ್ ಬರುತ್ತೆ. ಅದನ್ನು ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡಿ ಬರೆದಿದ್ದೀನಿ. ಕಾಮನ್ ಏರಿಯಾ ರಾ ಪವರ್, ಅದು ಕಾಮನ್, ಎಲ್ಲ ಮನೆಗೂ ಕಾಮನಾಗಿ ಕೊಟ್ಟಿದ್ದಾರೆ. ಅದನ್ನು ಡೈರೆಕ್ಟಾಗಿ ಬರ್ಕೊಳ್ಳೋಣ, ಅದಕ್ಕೆ ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ. 2 ಕಿಲೋವ್ಯಾಟ್. ಹಾಗೆ ಈಗ ಬೋರ್ವೆಲ್ ಪಂಪ್ ಬಂತ ಹೋದರೆ 2 ನಂಬರ್ ಬೋರ್ವೆಲ್ ಪಂಪ್ ಕೊಟ್ಟಿದ್ದಾರೆ. ಒಂದು 3 HP, ಒಂದು 2 HP. ಸೊ ನಾನು ಎರಡನ್ನೂ ಇಲ್ಲಿ ಒಟ್ಟಿಗೆ ಸೇರಿಸಿ ಬರ್ತೀನಿ. 2 ಇಂಟು 3 5 HP. ಸೊ 5 HP ಪಂಪ್ ಔಟ್ಪುಟ್ಟನ್ನು ನಮ್ಗೆ HP ಕೊಟ್ಟಿದ್ದಾರೆ. ಅದನ್ನು ನಾವು ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡ್ಕೋವಾಗ HP ಇಂಟು 0.746, 1 ವ್ಯಾಟ್ ಬಂದು ನಮಗೆ 746 ವ್ಯಾಟ್ ಇರುತ್ತೆ. ಹಾಗಾಗಿ ನಾನು HP ಇಂಟು 0.746 ಮಾಡಿದ್ದೀನಿ. ಸೊ ಈಗ HP ನಿಮಗೆ ಆಲ್ರೆಡಿ ಗೊತ್ತಿದೆ, ಮೇಲ್ಗಡೆ 5 HP ಇಂಟು 0.746 ಮಾಡಿದರೆ ನಮಗೆ ಡೈರೆಕ್ಟಾಗಿ 3.73 ಕಿಲೋವ್ಯಾಟ್ ಸಿಗುತ್ತೆ. ಇದು ನಮಗೆ ಮೋಟ್ರದ ಔಟ್ಪುಟ್. ಬಟ್ ನಾವು ಇದನ್ನು ಟ್ರಾನ್ಸ್ಫಾರ್ಮರ್ ಸೈಜನ್ನು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಯಾವತ್ತೂ ಇನ್ಪುಟ್ ಪವರ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದರೆ ಇನ್ಪುಟ್ಟಲ್ಲಿ ಸ್ಟಾರ್ಟಿಂಗ್ ಕರೆಂಟೇ ನಮಗೆ ಜಾಸ್ತಿ ತಗೊಳುತ್ತೆ, ಹಾಗಾಗಿ ವೇರಿಯೇಷನ್ ಆಗುತ್ತೆ. ಹಾಗಾಗಿ ನಾವು ಇನ್ಪುಟ್ ಪವರ್ನ ಕಂಡುಹಿಡ್ಕೋಬೇಕು. ಅದಕ್ಕೆ ನಾನು ಇಲ್ಲಿ ಎಫಿಷಿಯನ್ಸಿನ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. 0.8 ಎಫಿಷಿಯನ್ಸಿ ಮಾಡ್ಕೊಂಡಿದ್ದೀನಿ. ಮೋಟರ್ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಕಿಲೋವ್ಯಾಟ್ ಡಿವೈಡ್ ಬೈ ಎಫಿಷಿಯನ್ಸಿ ಮಾಡಿದರೆ ನನಗೆ ಮೋಟರ್ ಇನ್ಪುಟ್ ಸಿಗುತ್ತೆ. ಅದು 4.66. ಯಾವುದ್ರದ್ದು ಬೋರ್ವೆಲ್ ಪಂಪದು. ನೆಕ್ಸ್ಟ್ ಹಾಗೆ ಹೋಗ್ತಾ ಹೋದರೆ
ಲಿಫ್ಟ್ ಸಿಗುತ್ತೆ. ಲಿಫ್ಟ್ದು 5 HP, ಇಲ್ಲೂ ಕೂಡ ಸೇಮ್ ಅದೇ ಮೇಲ್ಗಡೆ 5 HP ಏನಿದೆ ಅದನ್ನು ನಾನಿಲ್ಲಿ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಇಲ್ಲಿ ಮೋಟರ್ ಇನ್ಪುಟನ್ನು ಕಂಡುಹಿಡ್ಕೋಬೇಕಾಗತ್ತೆ, ಏಕೆಂದರೆ ಲಿಫ್ಟು ಕೂಡ ನಮಗೆ ಮೋಟರ್ ಆಗಿರೋದ್ರಿಂದ. ಸೊ ಎರಡು ಕೂಡ 4.6, ಬೋರ್ವೆಲ್ ಕೂಡ 4.66 ಕಿಲೋವ್ಯಾಟ್ ಬಂದಿದೆ. ಸೊ ಈಗ ನಾವು ಟೋಟಲ್ ಲೋಡನ್ನು ಕಂಡುಹಿಡಿಬೋದು. ಟೋಟಲ್ ಲೋಡು ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದಂಥ ಎಲ್ಲ ಲೋಡನ್ನು ಕೂಡ ಒಂದು ಕಡೆ ಬರ್ಕೊಂಡು 70, 1.4, 0.52, 4.6, 4.6 ಮಾಡಿದ್ರೆ ನಮಗೆ ಟೋಟಲ್ ಲೋಡ್ ಬಂದು 83.22 ಕಿಲೋವ್ಯಾಟ್ ಸಿಗುತ್ತೆ. ಇದನ್ನು ನಾವು ಸ್ಟೆಪ್ 1ನಲ್ಲಿ ನೋಡ್ತೀವಿ. ಇದು ಕನೆಕ್ಟೆಡ್ ಲೋಡ್. ನೀವು ಕ್ವಶನ್ ಪೇಪರ್ ನೋಡಿದ್ರೆ ಕನೆಕ್ಟೆಡ್ ಲೋಡ್ ಕಂಡುಹಿಡಲಿಕ್ಕೆ ಅಥವಾ ಟೋಟಲ್ ಲೋಡ್ ಕಂಡುಹಿಡಲಿಕ್ಕೆ 5 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ನಾವು ಹೋದರೆ ಸ್ಟೆಪ್ 2ನ ನೋಡ್ತಾ ಹೋಗೋಣ. ಸ್ಟೆಪ್ 2ಅಲ್ಲಿ ಹೇಗೆ ಮಾಡಬೇಕಂತ ಹೇಳಿ. ಸೊ ಫಸ್ಟ್ ಸ್ಟೆಪ್ 2ಅಲ್ಲಿ ಕನ್ವರ್ಟ್ ಕಿಲೋವ್ಯಾಟ್ ಟು KVA. ಸೊ ನಮ್ಗೆ ಲೋಡಿಗೆ ಆಲ್ರೆಡಿ ಕಿಲೋವ್ಯಾಟ್ ಬಂದಿದೆ. ಆ ಕಿಲೋವ್ಯಾಟನ್ನು KVAಗೆ ಕನ್ವರ್ಟ್ ಮಾಡೋದು ನೋಡೋಣ, ಹೇಗೆ ಕನ್ವರ್ಟ್ ಮಾಡಬೇಕು ಅಂತೇಳಿ. ಸೊ ಯಾಕೆ ಕನ್ವರ್ಟ್ ಮಾಡಬೇಕು ಅಂತಲೂ ಕೂಡ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಟ್ರಾನ್ಸ್ಫಾರ್ಮರ್ ಮತ್ತು DGನ ಯು ಕ್ಯಾನ್ ಕನ್ಸಿಡರ್ KVAಲಿ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೆ ಫಾರ್ಮುಲಾ ಏನಪ್ಪ ಅಂತ ಅಂದರೆ KVA = ಕಿಲೋವ್ಯಾಟ್ ಡಿವೈಡೆಡ್ ಬೈ ಪವರ್ ಫ್ಯಾಕ್ಟರ್ ಮಾಡಿದರೆ ನಮಗೆ KVA ಸಿಗುತ್ತೆ. ಇದು ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ 3 ಮ್ಯಾಕ್ಸಿಮಮ್ ಡಿಮ್ಯಾಂಡನ್ನು ಕಂಡುಹಿಡಿಬೇಕಾಗುತ್ತೆ. ಸೊ ನಮಗೆ ಎಷ್ಟು ಡಿಮ್ಯಾಂಡ್ವರೆಗೂ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ಬೋದು ಅಂತ. ಅದನ್ನು ಹೇಗಪ್ಪ ಕಂಡುಹಿಡಿಯೋದು ಅಂದರೆ ಕನೆಕ್ಟೆಡ್ ಲೋಡ್ ಮೇಲ್ಗಡೆ ಕನ್ವರ್ಟ್ ಮಾಡಿದಲ್ಲ ಅದೇ ಕನೆಕ್ಟೆಡ್ ಲೋಡು. ಕನೆಕ್ಟೆಡ್ ಲೋಡ್ ಇಂಟು ಡಿಮ್ಯಾಂಡ್ ಫ್ಯಾಕ್ಟರ್. ಸೊ ನಾವು ಈ ಪ್ರಾಬ್ಲಮಲ್ಲಿ ಡಿಮ್ಯಾಂಡ್ ಫ್ಯಾಕ್ಟರ್ ಕೊಡಲಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಅಸ್ಯೂಮ್ಷನ್, ಅಥವಾ ಕೊಟ್ಟಿದ್ದರೆ ಅದನ್ನೇ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಕನೆಕ್ಟೆಡ್ ಲೋಡ್ 100.025 ಇಂಟು ಮ್ಯಾಕ್ಸಿಮಮ್ ಡಿಮ್ಯಾಂಡ್ 0.7 ತೊಗೊಂಡ್ರೆ ನಮಗೆ 70.0175 KVA ಬರುತ್ತೆ. ಇದು ಮಾಡ್ಕೋಬೇಕು. ಇದು ನಿಮ್ಗೆ ಆಲ್ರೆಡಿ ಸ್ಟೆಪ್ಪಲ್ಲಿ ನಾನು ಫಸ್ಟ್ ಸ್ಲೈಡಲ್ಲೇ ಹೇಳಿದ್ದೀನಿ ಹೇಗೆ ಸ್ಟೆಪ್ಗಳು ಬರುತ್ತೆ ಅಂತ. ಆ ಸ್ಟೆಪ್ಪಲ್ಲಿ ನೆಕ್ಸ್ಟ್ ಸ್ಟೆಪ್ 4 ಬಂದಿದೆ. ಅಲ್ಲಿ ನಿಮಗೆ ಪ್ರೀವಿಯಸ್ಸಲ್ಲಿ ನೋಡಿದಾಗ ಸ್ಟೆಪ್ 3A ಮಾಡಿಕೊಂಡು 3B ಮಾಡಿದ್ದು. ಯಾಕೆ 3B ಮಾಡಿದ್ದು ಅಂದರೆ ಅಲ್ಲಿ ಡೈವರ್ಸಿಟಿ ಫ್ಯಾಕ್ಟ್ರ್ ಬಂದರೆ ಮಾತ್ರ ಮಾಡಬೇಕು. ಇಲ್ಲಿ ಡೈವರ್ಸಿಟಿ ಫ್ಯಾಕ್ಟ್ರ್ ಈ ಪ್ರಾಬ್ಲಮಲ್ಲಿ ಬಂದಿಲ್ಲ. ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ನಾನು ಡೈರೆಕ್ಟಾಗಿ ಸ್ಟೆಪ್ 4ಗೆ ಹೋಗ್ತಾ ಇದ್ದೀನಿ. ಇದನ್ನು ನೀವು ಸ್ಟೆಪ್ 3Bನ ಎಲ್ಲಿ ಅಪ್ಲೈ ಮಾಡಬೇಕಪ್ಪ ಅಂದರೆ DGಲಿ ಪರ್ಟಿಕ್ಯುಲರ್ಗೆ ಅಪ್ಲೈ ಮಾಡಬೇಕು. ನಿಮಗೆ ಟ್ರಾನ್ಸ್ಫಾರ್ಮರಲ್ಲಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಕೊಟ್ಟಿದ್ದರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲಾಂದರೆ ಸ್ಟೆಪ್ 4ಗೆ ಹೋಗಿ. ಸೊ ಅಲಯನ್ಸ್ ಫಾರ್ ಫ್ಯೂಚರ್ ಎಕ್ಸ್ಪೆನ್ಷನ್, ನೆಕ್ಸ್ಟ್ ಏನಾದ್ರು ಫ್ಯೂಚರಲ್ಲಿ ಲೋಡ್ ಆಡಾದರೆ ಅದಕ್ಕೆ ಬೇಕಾಗುತ್ತೆ ಅದನ್ನು. ಸೊ 25% ಆಫ್ ರಿಕ್ವೈರ್ಡ್ ಕೆಪಾಸಿಟಿ, ಏನು ರಿಕ್ವೈರ್ಡ್ ಕೆಪಾಸಿಟಿ ನಿಮಗೆ ಬಂದಿದೆ ಅದಕ್ಕೆ 25% ಮಾಡಿದರೆ ನಮಗೆ ಸಿಗುತ್ತೆ. ಸೊ ನಮಗೆ ರಿಕ್ವೈರ್ಡ್ ಕೆಪಾಸಿಟಿ ನಮಗೆ 70 ಬಂದಿತ್ತು, 70.0.175. ಹಾಗಾಗಿ ನಾನು 25.25 ಇಂಟು 70 ಹಾಕಿ ನಮಗೆ 17.5 KVA ಎಕ್ಸ್ಟ್ರಾ ಲೋಡನ್ನು ಆ್ಯಡ್ ಮಾಡಬೇಕು. ಸೊ ಇದನ್ನು ನಾವು ಎಲ್ಲಿಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ ಸ್ಟೆಪ್ 5ಅಲ್ಲಿ ತೋರಿಸಿದೆ ನೋಡಿ. ಹ್ಯಾಂಡ್ಸ್ ಕೆಪಾಸಿಟಿ ಆಫ್ ಟ್ರಾನ್ಸ್ಫಾರ್ಮರ್ ನಮಗೆ ಬಂದಿರೋಂಥ ಮ್ಯಾಕ್ಸಿಮಮ್ ಡಿಮ್ಯಾಂಡು 70 KVA. ಅದಕ್ಕೆ ನಮಗೆ ಫ್ಯೂಚರ್ ಬೇಕಾಗಿರೋಂಥ ಲೋಡನ್ನು ಕೂಡ ಆ್ಯಡ್ ಮಾಡಿದ್ರೆ 17.5. ಸೊ ಟೋಟಲ್ ಲೋಡ್ ಬಂದು 87.5 KVA ಬರುತ್ತೆ. ಸೊ ಇದು ನಮ್ಮ ಆ್ಯಕ್ಚುಲಿ ಒರಿಜಿನಲ್ ಟ್ರಾನ್ಸ್ಫಾರ್ಮರ್ ಸೈಜ್. ಬಟ್ ಇದನ್ನು ನಾವು ಎಫಿಷಿಯನ್ಸಿ ಕನ್ವರ್ಟ್ ಮಾಡಬೇಕು. ನಿಮಗೆ ಅಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ, ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ 95% ಅಂತೇಳಿ. ಟೋಟಲ್ ಕ್ಯಾಲ್ಕುಲೇಟೆಡ್ ಕೆಪಾಸಿಟಿ ಆಫ್ ಟ್ರಾನ್ಸ್ಫಾರ್ಮರ್ ಡಿವೈಡೆಡ್ ಬೈ ಎಫಿಷಿಯನ್ಸಿ ಮಾಡಿದರೆ ನಮಗೆ ಆ್ಯಕ್ಚುಯಲ್ ಸೈಜ್ ಎಷ್ಟು ಬೇಕು ಅನ್ನೋದು ಬರುತ್ತೆ. ಸೊ ಇದನ್ನು 92.1 KVA ಬಂದಿದೆ. ಸೊ ಇದು ಮಾರ್ಕೆಟಲ್ಲಿ ನಾಟ್ ಅವೈಲಬಿಲಿಟಿ. ಸೊ ನಮಗೆ ನಾವು ಸೈಜ್ ಸ್ಟ್ಯಾಂಡರ್ಡ್ 2.1 KVA ಬರೋಲ್ಲ. ಹಾಗಾಗಿ ನಾವು ಮಾರ್ಕೆಟಲ್ಲಿ ಏನು ಅವೈಲಬಿಲಿಟಿ ಇದೆಯಪ್ಪ ಅದನ್ನು ನೋಡ್ಕೊಂಡು ಅದನ್ನು ಒಂದು ಸ್ಟ್ಯಾಂಡರ್ಡಾಗಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಮಾರ್ಕೆಟ್ ಅವೈಲಬಿಲಿಟಿ 100 KVA ಸಿಗುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ 100 KVA 11 KVA ಬಾರ್ 415 ವೋಲ್ಟ್ 50 ಹರ್ಟ್ಸ್ ಟ್ರಾನ್ಸ್ಫಾರ್ಮರ್. ಸೊ ಇದನ್ನು ನಾವು ಫೈನಲಿ ಬರೆದಿಟ್ಟರೆ ನಮಗೆ ಫಸ್ಟ್ ಪ್ರಾಬ್ಲಮ್ ಕ್ಲೀನಾಗಿ ಮಾಡಿ ಮುಗಿಸ್ಬೋದು. ಇಷ್ಟೇ ಸ್ಟೆಪ್ಪು. ಇದನ್ನು ನೀವು ಅವಾಗಲೇ ಹೇಳಿದಾಗ ಸ್ಟೆಪ್ಪನ್ನು ಕರೆಕ್ಟಾಗಿ ನೋಡಿ ಚೇಂಜ್ ಕೊಡಲಿ, ಇದನ್ನು ಅಪ್ಲೈ ಮಾಡ್ತಾ ಹೋದರೆ ನಾವು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಏನಾರು ಡೌಟ್ ಇದ್ದರೆ ನನಗೆ ಕಾಮೆಂಟ್ಸಲ್ಲಿ ರಿಪ್ಲೈ ಕೊಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ.
ಥ್ಯಾಂಕ್ ಯು.